ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ ಗೊತ್ತಾ, ಪಕ್ಕಾಳಿ ಬಾತ್ ಅಂತ. ಗೊತ್ತಾ ಏನು ಗೊತ್ತಾ ಪಕ್ಕಾಳಿ ಬಾತ್ ಅಂದರೆ? ಏನು ಕೈಗೆ ಸಿಗಲ್ವಲ್ಲ, ಏನು ಸಿಗುತ್ತೋ ಅದು ಹಾಕಿ ಮಾಡ್ತೀವಲ್ಲ, ಅಂದರೆ ಮನೇಲಿ ಏನೂ ಇರಲ್ವಲ್ಲ ಆವಾಗ ಮಾಡುವಂಥ ಒಂದು ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಅದು ಸೊಸೈಟಿ ಅಕ್ಕಿಲೇ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಬನ್ನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲೊಂದು ಕುಕ್ಕರ್ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯಿತಾ. ಇವಾಗ ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸೊಸೈಟಿ ಅಕ್ಕಿಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ನಾರ್ಮಲ್ ಅಕ್ಕಿ ಇತ್ತು ಅಂದರೆ ನಾರ್ಮಲ್ ಅಕ್ಕಿಲಿ ಕೂಡ ಮಾಡ್ಬೋದು ಆಯಿತಾ. ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ. ಒಂದು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ. ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಒಂದೇ ಒಂದು ಪಲಾವ್ ಎಲೆ. ಇದಿಷ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಿಬಿಡಲಿ. ಜಾಸ್ತಿ ಐಟಮೇ ಬೇಡ ಗೊತ್ತಾ, ಜಾಸ್ತಿ ಐಟಮೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು ಈರುಳ್ಳಿ ಆಯಿತಾ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ದಪ್ಪ ಇತ್ತು ಆಯಿತಾ. ಸಣ್ಣ ಇದ್ದರೆ 2 ಹಾಕ್ಕೊಳ್ಳಿ, ದಪ್ಪ ಇತ್ತು ಒಂದೇ ಒಂದು ಈರುಳ್ಳಿ. ಆ ಎಣ್ಣೆ ಬಿಸಿಯಾಗಿತ್ತಲ್ಲ, ಆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ತುಂಬ ಸೀಸಕ್ಕೆ ಹೋಗ್ಬಿಡಿ ಆಯಿತಾ. ಮಸಾಲೆ ಸಿಂಪಲಾಗಿರ್ಬೇಕಷ್ಟೇ, ಜಾಸ್ತಿ ಮಸಾಲೆ ಹಾಕಬಾರ್ದು, ಸಿಂಪಲಾಗಿರಬೇಕು. ಸ್ವಲ್ಪ ಆನಿಯನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಲಿ. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ನ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ ದಪ್ಪ ದಪ್ಪ ಇರಬೇಕು, ಅದು ಅಷ್ಟೇ. ತುಂಬ ಪೇಸ್ಟ್ ಮಾಡಬೇಡಿ, ಚೆನ್ನಾಗಿರಲ್ಲ. ದಪ್ಪ ದಪ್ಪ ಇರಬೇಕು. ನೀವು ಆದರೆ ಕುಟ್ಬಿಟ್ಟು ಹಾಕಿ ಆಯಿತಾ. ಕುಟ್ಬಿಟ್ಟು ಹಾಕಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಲಿ. ಇದೇನಂತಾರೆ, ಹಸಿ ವಾಸನೆ ಇರುತ್ತಲ್ಲ, ಹಸಿ ವಾಸನೆ ಹೋಗಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇವಾಗ ಸದ್ಯಕ್ಕೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6-7 ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗ್ಬಿಟ್ಟು ಸ್ವಲ್ಪ ಫ್ರೈ ಚೆನ್ನಾಗಾಗಲಿ. ಅದೇನಂತಾರೆ, ಹಸಿ ವಾಸನೆ ಹೋಗ್ಬಿಟ್ಟು ಅದ್ರ ಒಂದು ಫ್ಲೇವರ್ ಬರುತ್ತಲ್ಲ, ಅದು ಸಖತ್ತಾಗಿರುತ್ತೆ ಆಯಿತಾ. ನೋಡಿ ಇಷ್ಟೇ ಮಸಾಲ, ನೋಡಿ ಇಷ್ಟೇ ಮಸಾಲ ಆಯಿತಾ. ಇಷ್ಟೇ ಮಸಾಲ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊನೂ ಅಷ್ಟೇ, ಅರ್ಧ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಬೇಡಿ, ಕಲರ್ ಬಂದುಬಿಡುತ್ತೆ. ಅಂದರೆ ರೆಡ್ ಕಲರ್ ಬರುತ್ತಲ್ಲ, ಅದಕ್ಕೇ ಸ್ವಲ್ಪ ಟೊಮೊಟೊ, ಅರ್ಧನೇ ಟೊಮೊಟೊ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಈ ರೆಸಿಪಿ ಮಾಡಿರಲ್ಲ ಅಂತ ಅಂದ್ಕೊತೀನಿ ಆಯಿತಾ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅದು ಬಿಟ್ಟರೆ ಇನ್ನೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಷ್ಟಿದ್ರೆ ಸಾಕು. ಏನು ಕೈಗೆ ಸಿಗುತ್ತೋ ಅದನ್ನು ಹಾಕಿ ಮಾಡೋದೇ ಪಕ್ಕಾಳಿ ಬಾತ್ ಅಲ್ವಾ. ಸಕ್ಕತ್ತಾಗಿರುತ್ತೆ, ನೀವು ಟ್ರೈ ಮಾಡಿ. ನೋಡಿ ಇಷ್ಟೇ ಮಸಾಲ. ಆ ಎಣ್ಣೆ ಹಾಕಿದ್ವಲ್ಲ, ಆ ಎಣ್ಣೆ ಎಲ್ಲ ನೋಡಿ ಸೈಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಇವಾಗ ಸೊಸೈಟಿ ಅಕ್ಕಿನ ಒಂದು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಸ್ವಲ್ಪ ಒದಗಿ ಬರಲ್ಲ ಅಲ್ವಾ, ಅನ್ನ ಒದಗಿ ಬರಲ್ಲ, ಅದಕ್ಕೆ ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೋಡಿ ವಾಶ್ ಮಾಡಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕುಕ್ಕರ್ ಒಳಗೆ ಹಾಕ್ಕೊಂಬಿಡೋಣ. ಅದೇ ನಾನು ಹೇಳ್ದಾಗೆ ನಿಮ್ಮ ಹತ್ರ ನಾರ್ಮಲ್ ಅಕ್ಕಿ ಇದ್ದರೆ ನಾರ್ಮಲ್ ಅಕ್ಕಿ ಕೂಡ ಹಾಕ್ಬೋದು. ಇವಾಗ ನೀರು ನಾನು ಹೇಳಿದ್ನಲ್ಲ, 3 ಲೋಟ ಇದ್ದರೆ ಅದಕ್ಕೆ 6 ಲೋಟ ನೀರು ಹಾಕಬೇಕಷ್ಟೇ. 6 ಲೋಟ ನೀರು ಹಾಕ್ಬಿಟ್ಟು ಇದು ಸ್ವಲ್ಪ ನೀರು ಬೆಚ್ಚಗಾಗಲಿ, ಸ್ವಲ್ಪ ಅಳ್ಳಾಡಿಸ್ಬಿಡೋಣ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿತಾ. ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ರೌಂಡ್ ಹಾಕ್ಬಿಡೋಣ. ತಿರುಗಿಸೋಣ, ಸೌಟ್ ತಿರುಗಿಸ್ಬೇಕು. ನಾವು ಉಪ್ಪು ಹಾಕೇ ಇಲ್ಲ ಆಯಿತಾ. ಉಪ್ಪು ಹಾಕೇ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಕುದೀಲಿ. ಅಕ್ಕಿ ಹಾಕಿದ್ದೀವಲ್ಲ, ತಕ್ಷಣ ನಾವು ವಿಷಲ್ ಹಾಕೋದು ಬೇಡ. ಸ್ವಲ್ಪ ನೀರು ಕುದೀಲಿ. ನೀರು ಕುದ್ದಿದ ತಕ್ಷಣ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ಲಾಸ್ಟಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಮುದ್ದೆ ಆಗೋಲ್ಲ ಅಂತ, ಯಾಕಂದರೆ ಸೊಸೈಟಿ ಹಾಕಿದ್ದೀವಲ್ವ, ಅದಕ್ಕೆ ಮುದ್ದೆ ಆಗೋಲ್ಲ. ನೋಡಿ ಇವಾಗ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಕುಕ್ಕರ್ ಮುಚ್ಕೊಂಬಿಡೋಣ. ಒಂದು ವಿಷಲ್ ಹಾಕಿದ್ರೆ ಸಾಕಾಯ್ತಾ. ನೀವು ನೋಡ್ಕೊಳ್ಳಿ ನಿಮಗೆ ಹೆಂಗೆ ಮೆತ್ತಗೆ ಬೇಕು ಅಂತ. ನಾನು ಒಂದೇ ವಿಷಲ್ ಹಾಕೋದು. ಒಂದು ವಿಷಲ್ ಆಗಿದ ತಕ್ಷಣ ನಾನು ತೋರಿಸ್ತೀನಂತೆ. ನೋಡಿ ಫೈನಲಿ ಒಂದು ವಿಷಲ್ ಆಗಿದೆ. ಇವಾಗ ಓಪನ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಮೆಲ್ ಮಾತ್ರ ಸಿಂಪಲ್ಲಾಗಿ ಪಕ್ಕಾಳಿ ಬಾತು ಸಕ್ಕತ್ತಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟು ಬೇಗ ಖಾಲಿ ಆಗೋಯ್ತು ಅಂದರೆ ರೈಸು. ನೋಡಿ ಸೊಸೈಟಿ ಅಕ್ಕಿ ಅಂತೀವಿ, ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ನಾರ್ಮಲ್ ಅಕ್ಕಿ ಇದ್ರೂ ಕೂಡ ಹಾಕ್ಬೋದಾಯ್ತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ಲಾಗೆ ಒಂದು 5 ನಿಮಿಷನೂ ಆಗಲಿಲ್ಲ ಅಂತ ಅಂದ್ಕೊತೀನಿ. 5 ನಿಮಿಷನೂ ಆಗಿಲ್ಲ.
ಎಷ್ಟಿದೆಯೋ ಅಷ್ಟರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ, ತಿಂತಾಯಿದ್ರೆ ಮತ್ತು ಮಜಾನೇ ಬೇರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಟ್ರೈ ಮಾಡಲೇಬೇಕು. ಸಿಂಪಲ್ಲಾಗಿ ಬೆಳಗ್ಗೆ ಹೊತ್ತು ನಾಷ್ಟ ಏನಪ್ಪ ಮಾಡೋದು ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ದಿನ ಏನು ಮಾಡೋದು, ದಿನ ಚಿತ್ರಾನ್ನ ಅದು ಇದು ಅನ್ನೋ ಬದಲು ಈ ಥರ ಒಂದು ಬಾತ್ ಕೊಡಿ, ಸಕ್ಕತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ಬಂದು ತಲುಪುತ್ತೆ ಆಯಿತಾ. ನಿಮಗೆ ಬಂದು ಫಸ್ಟು ತಲುಪುತ್ತೆ. ಆದಷ್ಟು ನನ್ನ ವೀಡಿಯೋಗೆ ಹೈಪ್ ಮಾಡಿ, ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ನನ್ನ ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದಿದು, ಮಾರ್ನಿಂಗ್ ಲಂಚ್ ಬಾಕ್ಸ್ಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಮುದ್ದೆನೂ ಆಗಿಲ್ಲ, ಏನಿಲ್ಲ, ಕರೆಕ್ಟಾಗಿ ಆಗಿದೆ ಮಾತ್ರ. ಅನ್ನ ಮಾತ್ರ ಸಕ್ಕತ್ತಾಗಿತ್ತು. ತಿಂತಾಯಿದ್ರೆ ಮಾತ್ರ ಹೇಳ್ತಾ ಇದ್ದೀನಲ್ಲ, ಅಲ್ಟಿಮೇಟಾಗಿತ್ತು. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನನಗೊಂದು ಕಮೆಂಟ್ ಹಾಕಿ ಆಯಿತಾ. ಇಲ್ಲ ನೀವು ಮಾಡಿದ್ದೀರಾ, ಈ ರೆಸಿಪಿ ಮಾಡಿದರೂ ಕೂಡ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನಾನು ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.